ನಮಸ್ಕಾರ ವೀಕ್ಷಕರೇ, ಮೀತಾ ಕ್ರಿಸ್ಟಲ್ ಆಸ್ಟ್ರೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ತಿರುಪತಿ ವೆಂಕಟರಮಣ ಅದೆಷ್ಟೋ ಜನರ ಆರಾಧ್ಯ ದೈವ. ಸಾಕಷ್ಟು ಜನ ವರ್ಷಗಟ್ಟಲೆ ದೇವಸ್ಥಾನಕ್ಕೆ ಹೋಗಬೇಕು, ತಿರುಪತಿ ವೆಂಕಟರಮಣನ ದರ್ಶನವನ್ನು ಪಡೆದುಕೊಳ್ಬೇಕು ಅಂತ ಅಂದ್ಕೊಳ್ತಾನೆ ಇರ್ತಾರೆ. ಹಾಗೆ ಅಲ್ಲಿಗೆ ವಿಸಿಟನ್ನು ಕೂಡ ಮಾಡ್ತಾನೆ ಇರ್ತಾರೆ. ಹಾಗಾದರೆ ಈ ತಿರುಪತಿ ವೆಂಕಟರಮಣನ ದರ್ಶನವನ್ನು ನಾವು ವಾರದಲ್ಲಿ ಯಾವ ವಾರವನ್ನು ನಾವು ಮಾಡಬೇಕು, ಯಾವ ದಿನ ನಾವು ಮಾಡಬೇಕು, ಯಾವ ದಿನ ನಾವು ಮಾಡಿದ್ರೆ ಅದರ ಫಲ ನಮಗೆ ಸಿಗುತ್ತೆ ಅಂತ ನಾವು ನೋಡ್ಬೋದು. ಸಾಕಷ್ಟು ಜನ ಗುರುವಾರ ಮತ್ತು ಶುಕ್ರವಾರ ತಿರುಪತಿ ವೆಂಕಟರಮಣನ ದರ್ಶನವನ್ನು ಹೆಚ್ಚಾಗಿ ಮಾಡ್ತಾರೆ. ಆದರೆ ಆ ದಿನ ಮಾಡ್ಬೋದಾ ಅಥವಾ ಬೇರೆ ಯಾವ ದಿನ ಒಳ್ಳೆಯ ದಿನದಲ್ಲಿ ನಾವು ತಿರುಪತಿ ವೆಂಕಟರಮಣನ ದರ್ಶನವನ್ನು ಮಾಡ್ಬೋದು ಅನ್ನೋಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಜೊತೆಗೆ ನಿಮಗೆ ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಅಂತಂದ್ರೂ ಕೂಡ ನಮ್ಮ ಡಿಸ್ಪ್ಲೇಯಲ್ಲಿ ನಂಬರ್ ಪ್ಲೇ ಆಗ್ತಾ ಇದೆ, ಅದಕ್ಕೆ ನೀವು ಕರೆಯನ್ನು ಮಾಡಿ ಮಾತನಾಡಬಹುದು. ಹಾಗೆ ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಲೇಡಿ ಸೂಪರ್ ಸ್ಟಾರ್ ಹಾಗೆ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಖ್ಯಾತ ಜ್ಯೋತಿಷಿ ಮೀತಾ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಾವು ನೋಡ್ತಾ ಇರ್ತೀವಿ ಸಾಕಷ್ಟು ಜನ ತಿರುಪತಿ ವೆಂಕಟರಮಣನ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾನೆ ಇರ್ತಾರೆ, ಸಾಕಷ್ಟು ಬಾರಿ ಹೋಗ್ತಾ ಕೂಡ ಇರ್ತಾರೆ. ಆದರೆ ಯಾವ ದಿನ ಹೋಗಬೇಕು, ಯಾವ ದಿನ ಹೋದರೆ ಫಲ ನಮಗೆ ಸಿಗುತ್ತೆ ಅನ್ನುವಂಥದ್ದು ಹೆಚ್ಚಾಗಿ ಜನರಿಗೆ ಗೊತ್ತಿರೋದಿಲ್ಲ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ನೋಡಿ, ಹೆಚ್ಚಾಗಿ ಎಲ್ಲರೂ ತಿರುಪತಿ ಅಂತ ಅಂದ್ರೆ ಪಾಪ ತುಂಬ ಕಾಯ್ದು ಟಿಕೆಟ್ ಮಾಡಿಸ್ಕೊಂಡು ತುಂಬ ಶ್ರದ್ಧಾಭಕ್ತಿಯಿಂದ ಹೋಗ್ತಾರೆ. ಅದರಲ್ಲೂ ಕೂಡ ಎಲ್ಲರೂ ಏನು ಮಾಡ್ತಾರೆ, ಗುರುವಾರ ಮತ್ತು ಶುಕ್ರವಾರ ಮಾಡಿದ್ರೆ ಒಳ್ಳೆಯದು, ಶುಕ್ರವಾರ ಅಭಿಷೇಕ ಇರುತ್ತೆ ಅಂತ ಅಂದ್ಕೊಳ್ತಾರೆ. ಆದರೆ ಅಲ್ಲಿ ಬಂದು ಅದು ವಿಷ್ಣು ಕ್ಷೇತ್ರ ತಿರುಪತಿ ಅಂದರೆ ಅಲ್ಲಿ ನಮಗೆ ಫಲ ಸಿಕ್ಕಬೇಕು, ನಮ್ಮ ಸಂಪೂರ್ಣ ಫಲ ನಾವೇನು ಕೋರ್ಕೊಳ್ತಾ ಇದ್ದೀವಿ. ಯಾಕಂದರೆ ತುಂಬ ಜನ ಬೆಟ್ಟ ಹತ್ತೋಗೋರು ಇರ್ತಾರೆ, ಸಂಕಲ್ಪ ಮಾಡ್ಕೊಂಡಿರ್ತಾರೆ, ತುಂಬ ಕಷ್ಟಪಟ್ಟು ದರ್ಶನ ಮಾಡ್ತಾರೆ. ಯಾಕಂದರೆ ತಿರುಪತಿಯ ಒಂದು ದರ್ಶನ ಅಂತಂದರೆ ಈಸಿ ಅಲ್ಲ, ತುಂಬ ಕಷ್ಟವಾಗಿ ಮಾಡುವಂಥ ದರ್ಶನ ತಿರುಪತಿ ತಿಮ್ಮಪ್ಪನ ಒಂದು ದರ್ಶನ ಆಗಿರುತ್ತೆ. ಸೊ ಯಾವತ್ತಪ್ಪ ಮಾಡಬೇಕು, ನಮ್ಮ ಫಲ ಯಾವತ್ತಪ್ಪ ಈಡೇರುತ್ತೆ, ನಾವು ಕೇಳ್ಕೊಳ್ಳೋ ಅಂಥದ್ದು ನಮಗೆ ಇವಾಗ ಅಷ್ಟು ಶ್ರದ್ಧಾಭಕ್ತಿಯಿಂದ ಹೋಗ್ತೀವಿ. ಅದಕ್ಕೆ ಅಂತ ಪರ್ಟಿಕ್ಯುಲರು ಒಂದು ನಕ್ಷತ್ರ ಇರುತ್ತೆ, ಒಂದು ದಿನ ಇರುತ್ತೆ. ಆವತ್ತಿನ ದಿನ ನಾವು ದರ್ಶನ ಮಾಡಿದ್ರೆ ಖಂಡಿತ ನಾವು ಏನು ಅಂದ್ಕೊಂಡಿರ್ತೀವಿ, ನಾವು ಒಂದು 100 ಸತಿ ಹೋಗೋದು ಬೇಡ, ಒಂದು 10 ಸತಿನೂ ಹೋಗೋದು ಬೇಡ. ಆ ದಿನ ಆ ನಕ್ಷತ್ರಗಳಲ್ಲಿ ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ಖಂಡಿತ ನಮ್ಮ ಆಸೆ ಈಡೇರ್ತಾ ಹೋಗುತ್ತೆ, ನಮ್ಮ ಒಂದು ಕೋರಿಕೆ ಕೂಡ ಈಡೇರ್ತಾ ಹೋಗುತ್ತೆ. ನಾವು ಏನು ಕೆಲಸದ ಮೇಲೆ ಹೋಗಿರ್ತೀವಿ, ನಮಗೇನು ಬೇಕು ಅನ್ನೋದನ್ನು ಕೇಳ್ಕೊಳ್ತೀವಿ, ಅದೆಲ್ಲ ಒಂದು ಕಡೆ ಈಡೇರ್ತಾ ಹೋಗುತ್ತೆ. ಆ ದಿನ ಬಂದು ಮುಖ್ಯವಾಗಿ ಬುಧವಾರ ಅಂತ ಅಂದರೆ, ಬುಧ ಅಂತ ಅಂದ್ರೇ ವಿಷ್ಣು ಅಂತ ಹೇಳ್ತೀವಿ. ಬುಧವಾರದ ದಿನ ದರ್ಶನ ಮಾಡಿ, ವಿಷ್ಣು ದರ್ಶನ ಅಂದರೆ ತಿಮ್ಮಪ್ಪನ ಒಂದು ದರ್ಶನ ಮಾಡಿದಾಗ ಖಂಡಿತ ನಮ್ಮ ಆಸೆ, ನಮ್ಮ ಫಲಗಳು, ನಮ್ಮ ಕೋರಿಕೆಗಳು ಈಡೇರ್ತಾ ಹೋಗುತ್ತೆ. ಜೊತೆಗೆ ಬುಧನ ಒಂದು ನಕ್ಷತ್ರ ಆಶ್ಲೇಷ ನಕ್ಷತ್ರ, ಇವತ್ತು ಕೂಡ ಆಶ್ಲೇಷ ನಕ್ಷತ್ರ ಇದೆ. ಹಾಗಾಗಿ ವಿಶೇಷವಾಗಿ ಇವತ್ತು ಆಶ್ಲೇಷ ನಕ್ಷತ್ರ ಇರೋದ್ರಿಂದ ಇದನ್ನೇ ಹೇಳ್ತಾ ಇದ್ದೀನಿ. ಯಾವತ್ತೆಲ್ಲ ಬುಧನ ನಕ್ಷತ್ರ ಬರುತ್ತೆ ಅದರಲ್ಲೂ ಇವತ್ತು ನೋಡಿ, ಇವತ್ತು ಗುರುವಾರ, ಬುಧವಾರದ ದಿನ ಆಶ್ಲೇಷ, ಜ್ಯೇಷ್ಠ, ರೇವತಿ ಈ 3 ನಕ್ಷತ್ರಗಳು ಯಾವತ್ತು ಬರುತ್ತೆ. ಯಾವತ್ತು ಅನ್ನೋದಕ್ಕಿಂತ ಬುಧವಾರದ ದಿನ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರಗಳು ಬಂದಾಗ ಆ ಒಂದು ದಿನದಲ್ಲಿ ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ನಾವು ಎಂಥದ್ದೇ ನಾವು ಕೇಳ್ಕೊಳ್ಳಿ, ಯಾವ ಒಂದು ಕೋರಿಕೆ ಇದ್ದರೂ ಕೂಡ ನಾವು ಅದು ಈಡೇರಿಬಿಡುತ್ತೆ. ಅಂತಂದರೆ ಸಂಕಲ್ಪ ಮಾಡ್ಕೊಂಡಿರ್ತೀವಿ. ಇವಾಗ ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತಂದರೆ ಸುಮಾರು ಪಟ್ಟಿ ಇರುತ್ತೆ ನಮ್ಮ ಹತ್ರ, ಒಂದಲ್ಲ ಎರಡಲ್ಲ, ಸುಮಾರು ಪಟ್ಟಿಗಳು. ಯಾಕಂದರೆ ಮನುಷ್ಯ ಅಂದಮೇಲೆ ಅವನಿಗೆ ಆಸೆ ಜಾಸ್ತಿ ಇರುತ್ತೆ, ಅವನ ಒಂದು ಕೋರಿಕೆ ಕೂಡ ಜಾಸ್ತಿ ಇರುತ್ತೆ. ಅದೇ ರೀತಿ ಪಾಪ ಆ ಕೋರಿಕೆಗೆ ಬೇಕಾದಂಗೆಲ್ಲ ಅವರ ಒಂದು ಇಷ್ಟ ದೇವರಿಗೆ ಕೇಳ್ಕೊಳ್ತಾ ಇರ್ತಾರೆ. ಅದರಲ್ಲಿ ಈ ಬುಧವಾರದ ದಿನ ಯಾವತ್ತು ಬುಧನ ನಕ್ಷತ್ರ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರಗಳು ಯಾವತ್ತು ಬರುತ್ತೆ ಆವತ್ತಿನ ದಿನ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ಸಿಕ್ಕಾಪಟ್ಟೆ ಪಾಸಿಟಿವ್ ಜಾಸ್ತಿ. ಯಾಕಂದರೆ ಆವತ್ತಿನ ದಿನ ಆ ನಕ್ಷತ್ರಗಳ ದಿನವೂ ಅಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ, ಪಾಸಿಟಿವ್ ಜಾಸ್ತಿ ಇರುತ್ತೆ ಆ ನಕ್ಷತ್ರಕ್ಕೆ. ಯಾಕಂದರೆ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ದಿನ ನೋಡ್ಕೊಳ್ತೀವಿ, ಟೈಮ್ ನೋಡ್ಕೊಳ್ತೀವಿ, ನಕ್ಷತ್ರವನ್ನು ನೋಡ್ಕೊಳ್ತೀವಿ. ಯಾವತ್ತು ಒಳ್ಳೆ ದಿನ, ಏನು ಮಾಡಬೇಕು, ಹೇಗೆ ಮಾಡಬೇಕು, ನಮಗಾಗತ್ತಾ ಇಲ್ವಂತ ಪ್ರತಿಯೊಬ್ಬರಿಗೂ ಬುಧನ ನಕ್ಷತ್ರ ಯಾವತ್ತು ಬರುತ್ತೆ, ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರ ಯಾವತ್ತು ಬರುತ್ತೆ, ಅದರಲ್ಲೂ ಆ ನಕ್ಷತ್ರಗಳು ಬುಧವಾರ ಯಾವತ್ತು ಬರುತ್ತೆ ಅವತ್ತಿನ ದಿನ ನೀವು ದರ್ಶನ ಮಾಡಿದ್ರೆ ಒಂದು 100 ಸತಿ ನೀವು ದೇವ್ರನ್ನ ದರ್ಶನ ಮಾಡೋ ಅಷ್ಟು ಫಲ ಆವತ್ತಿನ ದಿನ ಸಿಕ್ಕತ್ತೆ ಬುಧವಾರದ ದಿನ. ಹಾಗಾಗಿ
ಏನೇ ಆದರೂ ನೀವು ಬುಧವಾರ ದರ್ಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಏನು ನೀವು ಅಂದ್ಕೊಂಡು ಬಂದಿರ್ತೀರ ಎಲ್ಲೋ ಒಂದು ವಾರ 15 ದಿನದಲ್ಲಿ ನಿಮಗೆ ಅದರ ಫಲ ಸಿಗ್ತಾ ಹೋಗುತ್ತೆ. ಅಂದರೆ ಅದರ ಒಂದು ಬೇಡಿಕೆ ಏನಿದೆ, ನಿಮ್ಮ ಬೇಡಿಕೆ ಏನಿದೆ ಅದು ಈಡೇರಿಸ್ತಾ ಬರ್ತಾನೆ ತಿಮ್ಮಪ್ಪ. ಹಾಗಾಗಿ ಖಂಡಿತವಾಗ್ಲೂ ವಿಶೇಷವಾಗಿ ಬುಧವಾರದ ದಿನ ದರ್ಶನ ಮಾಡಿ. ಸರಿ ಮೇಡಮ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಕೃಷ್ಣ ಅವರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇದು ಬೆಳಗಾಮಿಂದ ಕರೆ ಮಾಡ್ತಾ ಇರೋದು. ಬೆಳಗಾಮಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಿಸ್ಸಸ್ ಅವ್ರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿ, ಅವರ ಹುಟ್ಟಿದ ದಿನಾಂಕ ತಿಳಿಸಿ ಕೃಷ್ಣ ಅವರೇ. 7/12/2000 ಮೇಡಮ್. 7/12/2000. 10:20 ಮಾರ್ನಿಂಗ್. 10:20 ಬೆಳಿಗ್ಗೆ ಅಲ್ವಾ? ಹಾ ಮೇಡಮ್. ಸರಿ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಮೇಡಮ್ ಅವರು ವರ್ಕ್ ಮಾಡಬೇಕಾ ಅಥವಾ ಬಿಸಿನೆಸ್ ಏನಾದ್ರು ಮಾಡಿದ್ರೆ ಅವ್ರಿಗೆ ಚೆನ್ನಾಗುತ್ತೆ. ಆಮೇಲೆ ಅವ್ರದ್ದು ಹೆಲ್ತ್ ಸ್ವಲ್ಪ ಇಶ್ಯೂ ಇದೆ, ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದೆ. ಸರಿ ಕೃಷ್ಣ ಅವರೇ, ಮೀತಾ ಅವರಿದ್ದಾರೆ, ಆಮೇಲೆ ಮಾತಾಡಿ. ಟ್ರೀಟ್ಮೆಂಟ್ ತಗೊಂಡ್ರೆ ಯಾವ ಡೇ ಅವ್ರಿಗೆ ಥೈರಾಯ್ಡ್ ಇದೆ ಮೇಡಮ್, ಹಾ, ಅದು ಯಾವ ಡೇಟ್ ಅಲ್ಲಿ ನಕ್ಷತ್ರದಲ್ಲಿ ತಗೋಬೇಕು ಅಂತ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಅವ್ರದ್ದು ಮೀನ ರಾಶಿ ರೇವತಿ ನಕ್ಷತ್ರ ಬರುತ್ತೆ. ಹಾ ಹೌದು ಮೇಡಮ್. ಮೀನರಾಶಿ ರೇವತಿ ನಕ್ಷತ್ರ. ಮತ್ತು ಏನು ಇವಾಗ ಕೆಲಸ ಮಾಡ್ತಿದ್ದಾರಾ ಇಲ್ವಾ ಅವರು? ಇಲ್ಲ ಮೇಡಮ್, ಇವಾಗ ಸದ್ಯ ಹೌಸ್ ವೈಫ್ ಆಗಿ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ನೋಡಿ 2011ರಿಂದ 2031 ಕೂಡ ಅವ್ರಿಗೆ ಶುಕ್ರದಶ ನಡೀತಿದೆ. ಅವ್ರಿಗೆ ಲಗ್ನದಲ್ಲಿ ಶುಕ್ರದಶ ನಡೀತಾ ಇದೆ ಇವಾಗ. 2011 ಮೇಲೆ 2031 ಇರುತ್ತೆ. ಬಟ್ ಲೈಫಲ್ಲಿ ತುಂಬ ಒಳ್ಳೆ ಟೈಮ್ ಅಂದರೆ ಇದೇ ಆಗಿರುತ್ತೆ. ಇದು 2031 ರಾಜಯೋಗನೇ ಅಂತ ಹೇಳ್ಬೋದು. 2011ರಿಂದ ಅವ್ರು ಏನೇನು ಬೇಕು ಎಲ್ಲವನ್ನೂ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳುತ್ತೆ. ಲಗ್ನದಲ್ಲೇ ಶುಕ್ರ ಇರ್ತಾನೆ. ಹಾಗಾಗಿ 2011 ಮೇಲೆ ಈಗ ಅವರು ಓನ್ ಬಿಸ್ನೆಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ಅಂದರೆ ಯಾವುದಾದ್ರೂ ಒಂದು ಕೆಲಸ ಕಾರ್ಯಕ್ಕೆ ಹೋದ್ರೂ ಕೂಡ ಎಲ್ಲೋ ಒಂದು ಕಡೆ ಅದರಲ್ಲಿ ಪ್ರಮೋಷನ್ ಆಗುವಂಥದ್ದು, ಅಥವಾ ಒಂದು ಕಂಪನಿಗೆ ಹೋದರೆ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಇದರಲ್ಲಿ ಕಂಪನಿಗೆ ಇವರು ಓನರ್ ಆಗ್ತಕ್ಕಂಥದ್ದು, ಅಥವಾ ಅದನ್ನು ತೊಗೊಳ್ತಕ್ಕಂಥದ್ದು, ಒಂದು ಸಂಸ್ಥೆ ನಡೆಸ್ತಕ್ಕಂಥದ್ದು, ಈ ಥರದ್ದು ಮಾಡಿದ್ರು ಕೂಡ ಒಳ್ಳೆಯದು. ಆದರೆ ಇವರೇ ಓನ್ ಬಿಸ್ನೆಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಇವ್ರಿಗೆ ಕ್ಲಿಕ್ ಆಗುವಂಥ ಒಂದು ವರ್ಷಗಳು ಇದಾಗಿರುತ್ತೆ. 2031 ಇವ್ರೇನು ಮಾತಾಡೋಂಗಿಲ್ಲ, ಅಷ್ಟು ಒಳ್ಳೆ ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ಇವರಿಗೆ ಲಾಭಸ್ಥಾನ ಅಂತ ಬಂದಾಗ ಲಾಭಸ್ಥಾನದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಸೂರ್ಯ ಮತ್ತು ಬುಧ ಇರ್ತಾರೆ. ಲಾಭಸ್ಥಾನದಲ್ಲಿ ಸೂರ್ಯ ಬುಧ ಇದ್ದು ಮನೆಗಿನೇ ಮಾಡ್ಕೊಂಡಿದ್ದೀರಾ? ಮನೆ ಸ್ವಂತ ಇದೆ ಮೇಡಮ್, ಬಟ್ ಇವಾಗ 2 ತಿಂಗಳಾಯ್ತು ಮೇಡಮ್ ಮ್ಯಾರೇಜ್ ಆಗಿ ನಾವು. ಹಾಂ, ಮನೆ ಸ್ವಂತ ಮನೆ ಮಾಡ್ಕೊಳ್ಳಿ. ಸ್ವಂತ ಮನೆ, ಇವ್ರಿಗೆಲ್ಲ ಸ್ವಂತ ಜಾಗ ತಗೊಳ್ಳೋ ಯೋಗ, ಮನೆ ಕಟ್ಟೋ ಯೋಗ ಎಲ್ಲವೂ ಇದೆ. ಓನ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂದರೆ ಖಂಡಿತ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಟೈಮ್ ಮಾತ್ರ. ಮತ್ತೆ ಒಂದು ಹೇಳಿ. ಅದು ಇದು ಸ್ಟಿಚಿಂಗ್ ಮಾಡ್ತಾರೆ ಮೇಡಮ್ ಅವರು, ಅದು ಜಾಬ್ ನಡೀತಾ ಮೇಡಮ್ ಅವ್ರದ್ದು? ಸ್ಟಿಚಿಂಗ್ ಮಾಡೋದು ಇವಾಗ ನೋಡಿ, ಇವಾಗೆಲ್ಲ ಬೊಟಿಕ್ಸ್ ಅಂತ ಮಾಡ್ಕೊಳ್ಳೋದು, ಅದು ಸ್ವಲ್ಪ ಲಕ್ಸುರಿಯಾಗಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಡೈಮಂಡ್ ಯೂಸ್ ಮಾಡೋಕ್ಕೆ ಹೇಳಿ, ಒಂದು ಡೈಮಂಡ್ ಹಾಕ್ಕೊಳ್ಳೋಕೆ ಹೇಳಿ. ಡೈಮಂಡ್ ರಿಂಗೋ ಅಥವಾ ನೋಸ್ ಪಿನ್ನೋ, ಮೂಗಿಗೆ ಬೇಕಾಗಿರೋಂಥ ಮೂಗ್ನತ್ತು, ಇಲ್ಲ ಕಿವಿಗೆ ಹಾಕೊಳ್ಳೋವಂಥ ಕಿವಿ ಓಲೆ, ಇದನ್ನು ಡೈಮಂಡ್ ಯೂಸ್ ಮಾಡಿದ್ರೆ ಇನ್ನೂ ಲಕ್ ಜಾಸ್ತಿ ಬರುತ್ತೆ ಅವರಿಗೆ. ಇವಾಗ ನಡೀತಾ ಇರೋ ಟೈಮ್ಗೆ ಡೈಮಂಡು ಮಾಡಿಸಿರೋವಂಥ ಒಂದು ಸ್ಟೋನ್ ಆಗಿರುತ್ತೆ. ನಮ್ಮಲ್ಲಿ ಕೂಡ ಶುಕ್ರನಿಗೆ ಮತ್ತು ನಿಮ್ಮ ಬಿಸ್ನೆಸ್ಗೆ ಏನಾದರೂ ಬಿಸ್ನೆಸ್ ಮಾಡಬೇಕಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋನ್ ಇದೆ. ಅದನ್ನು ರೆಗ್ಯುಲರಾಗಿ ಕೈಗೆ ಹಾಕೊಳ್ಳೋಕೆ ಹೇಳಿ, ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತಾರೆ. ಓಕೆ, ಧನ್ಯವಾದಗಳು ಕೃಷ್ಣ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ವೆಂಕಪ್ಪ ಅವರೇ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಮಗಳ ಡೇಟ್ ಆಫ್ ಬರ್ತ್ ತಿಳಿಸಿ. 14/11/2008. 14/11/2008. 1:30 1:30 ರಾತ್ರಿನಾ ಮಧ್ಯಾಹ್ನನಾ? ಮಧ್ಯಾಹ್ನ ಮೇಡಮ್. ಅವ್ರಿಗೆ MBBS ಇದು ಸೀಟ್ ಸಿಗುತ್ತಾ ಇಲ್ಲ ಅಂತ, ಯಾವ ಕಾಲೇಜ್ ಸಿಗುತ್ತೋ, ಎಲ್ಲಿ, ಯಾವ ಡಿಸ್ಟಿಕ್ಕಿಗೆ? ಸರಿ, ಮೀತಾ ಮೇಡಮ್ ಅವರಿದ್ದಾರೆ, ಮಾತಾಡಿ ವೆಂಕಪ್ಪ ಅವರೇ. ಸರ್ ನಮಸ್ತೆ ಮೇಡಮ್. ನಮಸ್ಕಾರ. ವೃಷಭ ರಾಶಿ ರೋಹಿಣಿ ನಕ್ಷತ್ರ ನಿಮ್ಮ ಮಗಳದು. ಹೌದು ಮೇಡಮ್. ಈಗ 2023ರಿಂದ 2041 ರಾಹು ದಶ ನಡೀತಾ ಇದೆ. ಸೊ ಇವರ ಲಗ್ನ ಬಂದು ಕುಂಭ ಲಗ್ನ ಆಗಿರುತ್ತೆ. ರಾಶಿ ಅಂತ ಬಂದಾಗ ಇವರ ರಾಶಿ ಬಂದು ವೃಷಭ ರಾಶಿ ಆಗಿರುತ್ತೆ. ಇವ್ರಿಗೆ ಮೆಡಿಕಲ್ ಸೀಟ್ ಅಂತಂದರೆ ಮೆಡಿಕಲ್ ಸೀಟ್ ಸಿಕ್ಕತ್ತೆ, ಆದರೆ ಫ್ರೀ ಸೀಟ್ ಎಲ್ಲ ಸಿಕ್ಕಲ್ಲ. ಗೌರ್ಮೆಂಟ್ ಸೀಟ್ ಸಿಕ್ಕೋದು ಸ್ವಲ್ಪ ಕಷ್ಟ ಇದೆ. ಗೌರ್ಮೆಂಟ್ ಸೀಟ್ ಸಿಕ್ಕೋದು ಅಂತ ಏನು ಈಸಿ ಅಲ್ಲ.
ಬಟ್ ಇವರು ಏನಪ್ಪ ಅಂತಂದರೆ ನೋಡಿ, ಇವರಿಗೆ ರಾಹು ದಶ ನಡೀತಿದ್ದ, ರಾಹು ಕೆಟ್ಟಿದ್ದಾನೆ, ರಾಹು ವ್ಯಯಸ್ಥಾನದಲ್ಲಿದ್ದಾನೆ. ಲಗ್ನಕ್ಕೆ 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಯಾವುದೇ ಕೆಲಸ ಕಾರ್ಯ ಈಸಿಯಾಗಿ ಆಗೋದಿಲ್ಲ. ಇದು 2041 ಕೂಡ ಇರುತ್ತೆ. ಈ ಟೈಮಲ್ಲಿ ಮನೇಲಿ ಯಾರನ್ನಾದ್ರೂ ಕಳ್ಕೊಳ್ಬಹುದು. ಸೆಮಿ ಗೌರ್ಮೆಂಟ್ ಸೀಟ್ ಅವ್ರು ಸಿಗುತ್ತಾ ಮೇಡಮ್? ಹೇಳಿ ಸರ್. ಸೆಮಿ ಗೌರ್ಮೆಂಟ್ ಸೀಟ್, ಸೆಮಿ ಗೌರ್ಮೆಂಟ್ ಸೀಟು ಟ್ರೈ ಮಾಡಿ ಸರ್, ಯಾಕಂದರೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ರಾಹು ಕೆಟ್ಟಿರೋ ಗ್ರಹನ ನೀವು ಸ್ವಲ್ಪ ಪಾಸಿಟಿವ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದೇ ದಶ ನಡೀತಾ ಇರೋದ್ರಿಂದ, ಅದೇ ದಶ ಅದೇ ಭುಕ್ತಿಯಲ್ಲಿ ಕೂಡ ಇರೋದ್ರಿಂದ ರಾಹುವನ್ನು ಸ್ವಲ್ಪ ಪ್ರೇಯರ್ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಸ್ಟೋನ್ಸು, ಬ್ರೇಸ್ಲೆಟು ಯೂಸ್ ಮಾಡೋ ಅಂಥದ್ದು, ಈ ಥರದ್ದೆಲ್ಲ ಮಾಡಬೇಕಾಗತ್ತೆ. ಜೊತೆಗೆ ಬೇರೆ ಗ್ರಹಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ, ಅದು ನಡೀತಾ ಇರೋ ಟೈಮೇ ಚೆನ್ನಾಗಿಲ್ಲ ಅಂದರೆ ಅದನ್ನು ಒಲಿಸ್ಕೊಳ್ಬೇಕು, ಅದನ್ನು ಪಾಸಿಟಿವ್ ಮಾಡ್ಕೊಳ್ಬೇಕು. ಅದು ಬಿಟ್ಟು ಬೇರೆ ಅಂತಂದರೆ ಸ್ವಲ್ಪ ದುಡ್ಡು ಖರ್ಚು ಮಾಡೋ ಅಂಥದ್ದು, ಫ್ರೀ ಸೀಟ್ ಸಿಕ್ಕೋದು ಕಮ್ಮಿ, ಆಪ್ಷನ್ಸ್ ಕಮ್ಮಿ ಇದೆ. ಅದಕ್ಕೆ ಬೇಕಾಗಿರೋಂಥ ಕೆಲವೊಂದು ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದಗಳು ವೆಂಕಪ್ಪ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಮೇಡಮ್, ನೀವು ಹೇಳ್ತಾ ಇದ್ರಿ ಯಾವ ದಿನ ನಾವು ವೆಂಕಟರಮಣನ ದರ್ಶನವನ್ನು ನಾವು ಮಾಡಬೇಕು ಅಂತ. ಸೊ ಆ ದಿನ ನಾವು ದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಆಗಿರ್ಬೋದು, ಏನು ಮಾಡಬೇಕಾಗುತ್ತೆ ಒಂದೊಳ್ಳೆ ಫಲ ಸಿಗಬೇಕು ಅಂತಂದರೆ ಅಂತ? ನೋಡಿ, ಎಲ್ಲರೂ ತಿರುಪತಿಗೆ ಹೋದರೆ ಏನು ಮಾಡ್ತಾರೆ, ತುಂಬ ಅಂದರೆ ಅಲ್ಲಿ ಜಂಗುಳಿ ಜಾಸ್ತಿ ಇರ್ತಾರೆ. ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಕೇಳೋಕ್ಕೆ ಟೈಮೇ ಇರಲ್ಲ. ಯಾಕಂದರೆ ದೇವ್ರನ್ನ ನೋಡೋಕ್ಕೆ ಕೂಡ ಇಷ್ಟು ನಿಮಿಷ, ಕೆಲವೊಂದು ಸೆಕೆಂಡ್ಸ್, ಒಂದು ನಿಮಿಷದ ಒಳಗಡೆ ನಮಗೆ ದರ್ಶನ ಆಗಿರುತ್ತೆ. ಅಂದರೆ ದೇವ್ರ ಮುಂದೆ ನಿಂತು ದೇವ್ರನ್ನ ನೋಡೋ ಅಂಥ ಭಾಗ್ಯ ಅಷ್ಟೇ ಸಿಕ್ಕತ್ತೆ. ಆದರೆ ನಾವೇನು ಮಾಡ್ತೀವಿ ಅಂತಂದರೆ, ಎಲ್ಲರೂ ತಿರುಪತಿ ನಾವು ಎಂಟರ್ ಆಗ್ತಿರ್ತೀವಿ, ಒಳಗಡೆ ಎಂಟ್ರ್ ಆಗಿದ ತಕ್ಷಣ, ಯಾಕಂದರೆ ತುಂಬ ಲಾಂಗ್ ಟೈಮು ದೇವ್ರ ಮುಂದಕ್ಕೆ ಹೋಗ್ಬೇಕಂತಂದರೆ ಅಟ್ಲೀಸ್ಟು ಇಲ್ಲ ಅಂದರೂ ಅರ್ಧ ಗಂಟೆ. ಅದು ಟಿಕೆಟ್ ಹೇಗಿರುತ್ತೆ ಹಾಗೆ. ತುಂಬ ಭಕ್ತರು ಪಾಪ ತುಂಬ ಕಷ್ಟಪಟ್ಟು ಹೋಗಿರ್ತಾರೆ, ಬೆಟ್ಟ ಹತ್ಕೊಂಡು ಹೋಗಿರ್ತಾರೆ, ಅವ್ರಿಗೆಲ್ಲ 1 ಅವರು 2 ಅವರು ಈ ಥರ ಆಗುತ್ತೆ. ಅಲ್ಲಿ ಹೋಗ್ತಿದ್ದಂಗೆ ನಾವು ನಮಗೆ ಬೇಕಾಗಿರೋದನ್ನು ನಾವು ಕೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು, ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕೆ ಅಂತ ಅಂದರೆ ನೋಡಿ, ದೇವ್ರ ಮುಂದೆನೇ ನಿಂತ್ಕೊಂಡು ನಮಗೆ ಬೇಕಾಗಿರೋದು ಕೇಳ್ಕೊಳ್ಳೋದು ತಪ್ಪು. ಯಾಕಂದರೆ ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಪೂರ್ತಿ ಅದೇ ಪಾಸಿಟಿವ್ ಇರುತ್ತೆ. ನಾವು ಇನ್ನು ಹೊರಗಡೆ ಇರಲಿ ಒಳಗಡೆ ಇರಲಿ, ಆ ದೇವ್ರ ಕ್ಷೇತ್ರದಲ್ಲೇ ಇರ್ತೀವಿ, ದೇವರು ಅಲ್ಲೇ ಇರ್ತಾರಲ್ವ, ದೇವರು ಇರೋ ಅಂಥ ಜಾಗದಲ್ಲೇ ಇರೋದ್ರಿಂದ ಖಂಡಿತ ಆ ಪಾಸಿಟಿವು ಅಲ್ಲೆಲ್ಲ ಕೂಡ ಇರುತ್ತೆ. ಎಲ್ಲಿ ನಿಂತ್ಕೊಂಡು 1 ಅವರ್ ನಮಗೆ ಬೇಕಾಗಿರೋದು ಪ್ರೇಯರ್ ಮಾಡ್ಕೊಳ್ತಾ ಹೋಗ್ಬೋದು, ½ ಅವರ್ ನಮಗೆ ಬೇಕಾಗಿರೋಂಥ ಪ್ರೇಯರ್ ಮಾಡ್ಕೊಳ್ತಾ ಹೋಗ್ಬೋದು. ದೇವ್ರ ಮುಂದೆ ನಿಂತಿದ ತಕ್ಷಣ ನಮಗೇನು ಬೇಕು ಅನ್ನೋದಕ್ಕಿಂತ ನೋಡೋ ಅಂಥ ಭಾಗ್ಯನ ನಾವು ಕಲ್ಪಿಸ್ಕೊಳ್ಬೇಕಾಗತ್ತೆ. ಸರಿ ಮೇಡಮ್, ಇದ್ರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಪ್ರಶಾಂತ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಬಗ್ಗೆನೇ. ನಾವು ಒಂದು ಮನೆ ತಗೊಬೇಕು ಅಂತಿದ್ದೀವಿ. ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸಿ ಪ್ರಶಾಂತ್ ಅವರೇ. 16/6/1982 ಮೇಡಮ್. 16/6/1982. ಹೌದು ಮೇಡಮ್. ಹುಟ್ಟಿದ ಸಮಯ? ರಾತ್ರಿ 1:23 ಅಂತ ಮೇಡಮ್. ರಾತ್ರಿ 1:20 ಅಲ್ವಾ? 23. ಸರಿ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಮೇಡಮ್, ಅದೇ ನಾವೊಂದು ಮನೆ ತಗೊಬೇಕು ಅಂತಿದ್ದೀವಿ, ಅದ್ರ ಬಗ್ಗೆ. ಸರಿ ಪ್ರಶಾಂತ್ ಅವರೇ, ಮೀತಾ ಅವರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಮೀನ ರಾಶಿ, ಮೀನ ಲಗ್ನ ಬರುತ್ತೆ, ನಿಮ್ಮದು ಉತ್ತರ ಭಾದ್ರ ನಕ್ಷತ್ರ ಬರುತ್ತೆ. ಹಲೋ. ನಾವು ಮೇಷ ರಾಶಿ ಅನ್ಕೊಂಡಿದ್ದೀವಿ ಮೇಡಮ್. ಇಲ್ಲ ಸರ್, ನೀವು ಕೊಟ್ಟಿರೋ ಟೈಮ್ಗೆ ಮೀನ ರಾಶಿ ಬರುತ್ತೆ. ಮೀನ ರಾಶಿ, ಮೀನ ಲಗ್ನನೂ ಅದೇ ಕೂಡ ಬರುತ್ತೆ. ಬಟ್ ನಿಮಗೆ ಮನೆ ತಗೋಬೇಕು ಅಂತಂದರೆ ಈಗ ನಡೀತಿರೋ ಟೈಮ್ ಬಂದು 2010ರಿಂದನೇ ನಿಮಗೆ ಚೆನ್ನಾಗಿದೆ. ಏನು ಕೆಲಸ ಮಾಡ್ತೀರಿ ನೀವು? ನಮ್ದು ಪ್ರಿಂಟಿಂಗ್ ಪ್ರೆಸ್ ಮೇಡಮ್. 2010ರಿಂದ ಪರವಾಗಿಲ್ಲ ಅಂತ ಹೇಳ್ಬೋದು. ಸ್ವಲ್ಪ ದುಡ್ಡು ಕಾಸು ನೋಡಿರ್ತೀರಾ. 2010ರಿಂದ ನಿಮಗೆ ಶುಕ್ರದಶೆ ಸ್ಟಾರ್ಟ್ ಆಗಿರುತ್ತೆ. ತಂದೆ ಇಲ್ವಾ ನಿಮಗೆ? ತಂದೆ ಇಲ್ಲ ಮೇಡಮ್, 2010 ಇದಾಗಿದೆ. 2010ರಿಂದ ಶುಕ್ರದಶೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಸೂರ್ಯ ಮತ್ತು ರಾಹು ಎಲ್ಲ ತುಂಬ ಚೆನ್ನಾಗಿದ್ದಾರೆ. ನಿಮಗೆ 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿದ್ದಾರೆ. 4ನೇ ಮನೆ ಅಧಿಪತಿ ಬುಧ ಬಂದು ಸ್ವಲ್ಪ ಹಿಂದೆಗಡೆ, ಅಂದರೆ ಬುಧ ಬಂದು 12ನೇ ಮನೆ, ಅವನ ಮನೆಗೆ 12ನೇ ಮನೆ ಅಂದರೆ 3ನೇ ಮನೆಗೆ ಬರ್ತಾನೆ. ನೀವು ಮನೆ ಕಟ್ಟಬೇಕು ಅಂತ ಅಂದರೆ ಸ್ವಲ್ಪ ಲೋನ್ಗೆ ಹೋಗ್ಬೇಕಾಗತ್ತೆ, ಇಲ್ಲ ಸ್ವಲ್ಪ ಸಾಲ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲ ಆಗೋದಿಲ್ಲ. ಬಟ್ ಲೋನ್ ಮಾಡಿಕೊಂಡ್ರು ಕೂಡ ಟೈಮ್ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಅದನ್ನು ಕೂಡ ತೀರಿಸ್ಕೊಳ್ತೀರಿ ಅಂತ ಹೇಳ್ಬೋದು. ನಿಮಗೆ ಇನ್ನು 2030ವರೆಗೂ ತುಂಬ ಟೈಮ್ ಚೆನ್ನಾಗಿದೆ.
30ವರೆಗೂ ಏನೂ ಮಾತಾಡೋಂಗಿಲ್ಲ, ಅಷ್ಟು ಒಳ್ಳೆ ಟೈಮು ನಿಮಗೆ. ಹಾಗಾಗಿ ಮನೆ ಕಟ್ಟಬೇಕು ಅಂತಂದರೆ ಅದರಲ್ಲೂ ನಿಮಗೆ ಕುಜ ತುಂಬ ಚೆನ್ನಾಗಿರಬೇಕು. ಕುಜ ಚೆನ್ನಾಗಿದ್ದರೆ ಮಾತ್ರ ಮನೆ ಕಟ್ಟೋಕ್ಕೆ ಸಾಧ್ಯ ಆಗುತ್ತೆ. ದುಡ್ಡು ಕಾಸು ಏನೇ ಇರಲಿ ಕೆಲವ್ರಿಗೆ ಮನೆ ಕಟ್ಟೋಕ್ಕಾಗೋದಿಲ್ಲ. ಹಾಗಾಗಿ ಕುಜನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಟೋನು, ಬ್ರೇಸ್ಲೆಟು ಯೂಸ್ ಮಾಡಿ. ಇಲ್ಲ ನಿಮ್ಮ ಮನೆಗೆ ಒಂದು ಸ್ಟೋನ್ ಕೊಡ್ತೀನಿ, ಅದನ್ನೇ ಇಟ್ಕೊಳ್ಳಿ. ಖಂಡಿತ ನೀವೇನು ಮನೆ ಕಟ್ಕೋಬೇಕು ಅಂತಿರ್ತೀರ ಅದು ಅತಿ ಶೀಘ್ರದಲ್ಲೇ ನಿಮ್ಗೆ ಆಗ್ತಾ ಹೋಗುತ್ತೆ. ಓಕೆ, ಧನ್ಯವಾದಗಳು ಪ್ರಶಾಂತ್ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಮೀತಾ ಅವ್ರ ಜೊತೆ ಮಾತಾಡಬೇಕು ಅಂತಂದರೆ ನಮ್ಮ ಒಂದು ಡಿಸ್ಪ್ಲೇಯಲ್ಲಿ ಏನು ನಂಬರ್ ಸ್ಕ್ರಾಲ್ ಆಗ್ತಾ ಇದೆ ಅದಕ್ಕೆ ನೀವು ಕರೆಯನ್ನ ಮಾಡ್ಬೋದಾಗಿದೆ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಸೌಮ್ಯ ಅಂತ. ನಮಸ್ತೆ ಸೌಮ್ಯ ಅವರೇ. ನಮಸ್ತೆ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಅವ್ರ ಹೆಸರು ಅಪ್ಪಣ್ಣ ಅಂತ. ಅವರು ಹುಟ್ಟಿದ ದಿನಾಂಕ ತಿಳಿಸಿ. 10/10/1983. ಸೌಮ್ಯ ಅವರೇ, ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಈಗ 10/10 ಹೇಳಿ. 10/10/1983. 1983. ಹುಟ್ಟಿದ ಸಮಯ? ಟೈಮಿಂಗ್ಸ್ ಬಂದು 10:10 ಮಾರ್ನಿಂಗ್ AM. ಐ ಮೀನ್ 10:10 AM. 10:10 AM ಅಲ್ವಾ? ಸರಿ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಅವರ ಆರೋಗ್ಯದ ಬಗ್ಗೆ ಮತ್ತೆ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ, ಸೊ ಅದ್ರ ಬಗ್ಗೆ. ಹಾಗೆ ನಾವು ಸ್ವಂತ ಮನೆ ಮಾಡ್ಕೋಬೇಕಂತಿದ್ದೀವಿ, ಅದ್ರ ಬಗ್ಗೆ. ಸರಿ ಸೌಮ್ಯ ಅವರೇ, ಮೀತಾ ಅವರಿದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಅನುರಾಧ ನಕ್ಷತ್ರ ಬರುತ್ತೆ ಇವ್ರದ್ದು. ಕರೆಕ್ಟ್ ಮ್ಯಾಮ್. ಲಗ್ನದಲ್ಲೇ ಚಂದ್ರ ಮತ್ತು ಗುರು ಕೇತು ಇರ್ತಾರೆ. ಮತ್ತು ನಿಮ್ಮ ಮನೇಲಿ ಯಾರು ಸರ್ಕಾರಿ ಕೆಲಸ ಗೌರ್ಮೆಂಟಲ್ಲಿ ಯಾರು ಇಲ್ವಾ ನಿಮ್ಮ ಕುಟುಂಬದಲ್ಲಿ? ಇಲ್ಲ ಮ್ಯಾಮ್, ನಮ್ಮ ತಂದೆ ಇದ್ರು. ನನ್ನ ತಂದೆ ಗೌರ್ಮೆಂಟ್ ಎಂಪ್ಲಾಯಿ, ಈಗ ರಿಟೈರ್ಡ್. ಓಕೆ, ಇವಾಗ ನಡೀತಾ ಇರೋ ಟೈಮು ಇವ್ರಿಗೂ ಅಷ್ಟೇ 2015ರಿಂದ 2035 ಶುಕ್ರದಶ. ಏನು ಗೊತ್ತಿಲ್ಲ, ಫೋನ್ ತೊಗೊಂಡಾಗಿಂದ ಎಲ್ರದ್ದು ಶುಕ್ರನೇ ಕಾಣಿಸ್ತಿದೆ ಇವತ್ತು. ಹಾಗಾಗಿ ಶುಕ್ರದಶ ನಡೀತಾ ಇದೆ. ಇವರಿಗೆ ಬಂದು ಶುಕ್ರ ಮತ್ತು ಕುಜ ತುಂಬ ಚೆನ್ನಾಗಿದ್ದಾರೆ, 10ನೇ ಮನೇಲಿ ಇರ್ತಾರೆ. ಜೊತೆಗೆ ಶನಿ ಕೆಟ್ಟಿದ್ದಾನೆ, ಇವರ ಒಂದು ಜಾತಕದಲ್ಲಿ ಶನಿ ಅನ್ನೋನು ಕೆಟ್ಟಿದ್ದಾನೆ. ಸೊ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಆರೋಗ್ಯ ಅಂತ ಬಂದಾಗ ಈಗ ನಡೀತಾ ಇರೋ ಟೈಮಲ್ಲಿ ಸ್ವಲ್ಪ ಇವರಿಗೆ ಶುಗರ್ ಅಥವಾ ಕಾಲುರಿ, ಈ ಥರದ್ದು ಕಾಲು ನೋವು ಬರೋ ಅಂಥದ್ದು, ಈ ಥರದ್ದು ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇರ್ಬೋದು. ಹಲೋ, ಹೇಳಿ ಮ್ಯಾಮ್, ಕೇಳಿಸ್ಕೊತಾ ಇದೆ. ಈ ಥರದ ಪ್ರಾಬ್ಲಮ್ ಕಾಣಿಸ್ಕೊಳ್ಬೋದು. ಮತ್ತೆ ಇನ್ನೊಂದು ಏನೋ ಕೇಳಿದ್ರಿ ನಿಮ್ಮ ಪ್ರಶ್ನೆ? ಇದು ಬಿಸ್ನೆಸ್ ಬಗ್ಗೆ, ಮತ್ತೆ ಮನೆ ತಗೋಬೇಕಂತೀವಿ. ಮನೆ ತಗೋಬೇಕು ಅಂತ ಅಂದರೆ ನಿಮಗೆ ಲಗ್ನಾಧಿಪತಿ ಕುಜ ನಿಮಗೆ 11ನೇ ಮನೇಲಿ ಇದ್ದಾನೆ. ಇಲ್ಲಿವರೆಗೂ ನೀವು ಮನೆ ಮಾಡ್ಕೊಂಡಿಲ್ವಾ? ಅಂದ್ರೆ ಸ್ವಂತ ಮನೆ ಇದೆ, ಬಟ್ ಇದು ಅತ್ತೆ ಮಾವ ಅವ್ರದ್ದು. ನಾವು ನಮ್ಮ ಹಸ್ಬೆಂಡ್ ಇದ್ರಲ್ಲಿ ಒಂದು ತಗೋಬೇಕಂತ ಪ್ರಯತ್ನ ಮಾಡ್ತಿದೀವಿ. ನೋಡಿ, ನೀವು ಮನೆ ತಗೋಬೇಕು ಅಂದರೆ 2035ವರೆಗೂ ಟೈಮ್ ಇದೆ. ಬಟ್ ಈ ಟೈಮಲ್ಲಿ ನೀವು ತಗೊಳ್ತೀರಾ ಅಂತ ಹೇಳುತ್ತೆ. ಏನು ಬಿಸ್ನೆಸ್ ಮಾಡ್ತಿರ್ತಾರೆ ಅವರು? ಓನ್ ಕನ್ಸ್ಟ್ರಕ್ಷನ್ದು ಮತ್ತೆ ಸೈಟ್ ಮಾರೋದು, ಆ ಥರ. ಕನ್ಸ್ಟ್ರಕ್ಷನ್ ಅಂತಂದರೆ ಕಬ್ಬಿಣಕ್ಕೆ ಸಂಬಂಧಪಟ್ಟ ಬಿಸ್ನೆಸ್ ಯಾವುದೂ ನಿಮ್ಗೆ ಆಗೋದಿಲ್ಲ. ಯಾಕಂದರೆ ಶನಿ ಕೆಟ್ಟಿದ್ದಾನೆ ಇವರ ಒಂದು ಜಾತಕದಲ್ಲಿ. ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ನೀವು ಮನೆ ಮಾಡ್ಕೋಬೇಕು ಅಂತ ಅಂದರೆ ಸುಬ್ರಹ್ಮಣ್ಯನನ್ನು ತುಂಬ ಆರಾಧನೆ ಮಾಡಬೇಕಾಗತ್ತೆ. ಮತ್ತು ಕುಜನನ್ನು ತುಂಬ ಒಲಿಸ್ಕೊಳ್ಬೇಕಾಗತ್ತೆ. ಕುಜನಿಗೆ ಸಂಬಂಧಪಟ್ಟಿರೋಂತಹ ಯಾವುದಾದ್ರೂ ಒಂದು ಸ್ಟೋನು, ಬ್ರೇಸ್ಲೆಟ್ ಯೂಸ್ ಮಾಡಿದ್ರೆ ಖಂಡಿತ ಮನೆ ಮಾಡ್ಕೊಳ್ತೀರಾ. ಅದನ್ನು ಮನೇಲಿಟ್ಟು ಪೂಜೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಇವ್ರಿಗೆ ನೋಡಿ, ಲಗ್ನದಲ್ಲೇ ಗುರು ಮತ್ತು ಚಂದ್ರ ಮತ್ತು ಕೇತು 3 ಗ್ರಹಗಳು ಲಗ್ನದಲ್ಲೇ ಇರ್ತಾರೆ. ಲಗ್ನಾಧಿಪತಿ ಕುಜನನ್ನು ಆರಾಧಿಸ್ಕೊಂಡ್ರೆ ಖಂಡಿತ ನಿಮಗೆ ಮನೆ ಆಗತ್ತೆ. ಮ್ಯಾಮ್, ಇನ್ನೊಂದು ಲಾಸ್ಟ್ ಕ್ವಶನ್ ಏನಂದ್ರೆ, ಆಕ್ಚುಲಿ ನನಗೂ ನಮ್ಮ ಹಸ್ಬೆಂಡ್ಗೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಯಾವಾಗ್ಲೂ ಜಗಳ, ಮನಸ್ತಾಪಗಳು ಬರ್ತಾ ಇರುತ್ತೆ. ಸೊ ಹೆಂಗೆ ಅವರು ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ? ನೀವು ಲವ್ ಮ್ಯಾರೇಜಾ ನಿಮ್ಮದು? ಲವ್ ಕಮ್ ಅರೇಂಜ್ ಮ್ಯಾಮ್. ಅಂದರೆ ಯಾಕಂದರೆ ಲಗ್ನದಲ್ಲಿ ಕೇತು ಮತ್ತು ಸಪ್ತಮದಲ್ಲಿ ರಾಹು ಇದ್ದು, ಸಪ್ತಮಾಧಿಪತಿ ಶುಕ್ರ ಬಂದು ಕುಜನ್ ಜೊತೆ ಇರೋದ್ರಿಂದ ಸ್ವಲ್ಪ ಕ್ರಾಶಸ್ ಜಾಸ್ತಿ ಇರುತ್ತೆ. ಇಬ್ಬರಿಗೂ ಈಗೋ ಜಾಸ್ತಿ ಇರುತ್ತೆ, ಯಾರೊಬ್ರಿಗೂ ಸೋಲಲ್ಲ ಅಂತ ಹೇಳುತ್ತೆ ಇದು ದಾಂಪತ್ಯ ಜೀವನ ಅಂತ ಬಂದಾಗ. ಅದನ್ನು ನೀವು ಸರಿ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಅಂತಲೇ ಕೆಲವೊಂದು ಸ್ಟೋನನ್ನು ಕೊಡ್ತೀನಿ. ಪರ್ಮನೆಂಟಾಗಿ ಮನೇಲಿ ಇಟ್ಕೊಳ್ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಇಬ್ಬರು ಸಮವಾಗಿ ಅಥವಾ ಯಾರಾದರೂ ಒಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥದ್ದು ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಂಸ್ಥೆಗೆ ಕರೆ ಮಾಡಿ ಖಂಡಿತ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಧನ್ಯವಾದಗಳು ಸೌಮ್ಯ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಅರುಣ್ ಗೌಡ. ನಮಸ್ತೆ ಅರುಣ್ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನೆನ್ಮಂಗಲ, ಬೆಂಗಳೂರು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸಿ ಅರುಣ್ ಅವರೇ. 31/3/1988.
31/3/1988. 88. ಹೌದು. ಹುಟ್ಟಿದ ಸಮಯ 8:15 ರಾತ್ರಿ. 8:15 ರಾತ್ರಿ. ಏನ್ ಪ್ರಶ್ನೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಸರಿ, ಗೀತಾ ಮೇಡಮ್ ಇದ್ದಾರೆ, ಮಾತಾಡಿ. ಅರುಣ್ ಅವರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಸಿಂಹರಾಶಿ ತುಲಾ ಲಗ್ನ ಬರುತ್ತೆ, ಉತ್ತರ ಫಲ್ಗುಣಿ ನಕ್ಷತ್ರ. ಏನು ಪ್ರಶ್ನೆ ಸರ್? ಮೇಡಮ್ ಯಾವುದೇ ಕೆಲಸ ಕೈಯಾಗೋರು ಲಾಸು. ಏನು ಮಾಡ್ತಾ ಇದ್ದೀರಿ ಸದ್ಯಕ್ಕೆ? ಏನು ಮಾಡ್ತಾ ಇದ್ದೀರಾ ಮೇಡಮ್? ಎಲ್ಲ ಲಾಸ್ ಆಗಿ ಸುಮ್ಮನೆ ಮನೇಲಿ ಕೂತಿದ್ದೀನಿ ಮೇಡಮ್. ಎಲ್ಲ ಲಾಸ್ ಮಾಡ್ಕೊಂಡು ಮನೇಲಿ ಕೂತಿದ್ದೀರಾ? ಹೌದು. ನೋಡಿ, ನಿಮ್ಗೆ ಇವಾಗ 2010ರಿಂದ ಇನ್ನು 2028ವರೆಗೂ ರಾಹುದಶೆ ರನ್ನಿಂಗಲ್ಲಿ ಇರ್ತೀರಾ. ರಾಹುದಶೆ ಆದಮೇಲೆ ನಿಮಗೆ 28ರ ನಂತರ ಗುರುದಶೆ ಬರುತ್ತೆ. ನಿಮ್ಮ ಲಗ್ನ ಬಂದು ತುಲಾ ಲಗ್ನ ರಾಶಿ ಅಂತ ಬಂದಾಗ ನಿಮ್ಮದು ಸಿಂಹರಾಶಿ ಬರುತ್ತೆ. ಆಲ್ರೆಡಿ ಸಿಂಹರಾಶಿಗೆ ಟೈಮ್ ಚೆನ್ನಾಗಿಲ್ಲ. 2 ವರ್ಷದಿಂದ ಬಹಳಷ್ಟು ಕಷ್ಟ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಸಿಂಹ ರಾಶಿಯಲ್ಲಿ ಕೇತು ಇರ್ತಾರೆ, ಮತ್ತು 8ನೇ ಮನೆಯಲ್ಲಿ ಶನಿ ಇರ್ತಾರೆ. 8ನೇ ಮನೆ ಶನಿ ಬಹಳಷ್ಟು ತೊಂದರೆಯನ್ನು ಕೊಡ್ತಾನೆ ಅಂತ ಹೇಳ್ತಾ ಬಂದಿದ್ದೀನಿ. ಅದೇ ರೀತಿ 2.5 ವರ್ಷದಿಂದ ಇನ್ನೂ ತುಂಬ ಕಷ್ಟದಲ್ಲಿ ಇರ್ತೀರಿ, ತುಂಬ ಇಕ್ಕಟ್ಟಿನ ಪರಿಸ್ಥಿತಿಲಿ ಇರ್ತೀರಿ ಅಂತ ಹೇಳುತ್ತೆ. ಜೊತೆಗೆ ನಡೀತಾ ಇರೋ ದಶ ಬಂದು ರಾಹು ದಶೆ ನಡೀತಾ ಇದೆ. ಬುಧ ರಾಹು 5ನೇ ಮನೇಲಿ ಇರ್ತಾರೆ. ಆದರೆ ನಿಮ್ಮ ಒಂದು ಶನಿ ಬದಲಾವಣೆಯ ನಂತರ ಸ್ವಲ್ಪ ಆರಾಮಾಗ್ಬೋದು. ಇದಕ್ಕೆ ಬೇಕಾಗಿರೋಂಥ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದರೆ ನಿಮಗೆ ನೋಡಿ, 6ನೇ ಮನೆ ಅಂತ ಬಂದಾಗ 6ನೇ ಮನೆಯಲ್ಲಿ ನಿಮ್ಮ ಲಗ್ನಕ್ಕೆ 6ನೇ ಮನೇಲಿ ಕೂಡ ಸೂರ್ಯ ಇರ್ತಾನೆ. ಸೂರ್ಯ 6ನೇ ಮನೇಲಿದ್ದು ಮತ್ತು 7ನೇ ಮನೆಯಲ್ಲಿ ಗುರು ಇರ್ತಾನೆ. ಗುರು ಅಂತಂದರೆ ನಿಮ್ಮ ತುಲಾ ಲಗ್ನ ಆಗಿರ್ಬೋದು, ತುಲಾ ರಾಶಿ, ನಿಮ್ಮ ತುಲಾ ಲಗ್ನಕ್ಕೆ ಗುರು ಯಾವುದೇ ರೀತಿ ಸಪೋರ್ಟ್ ಮಾಡೋದಿಲ್ಲ. ತುಂಬ ಬಂಧು ಬಳಗದವರೆಲ್ಲ ಅಪೋಸಿಟ್ ಆಗಿರ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ನಾವು ಕುಗ್ಗೋ ಅಂಥದ್ದು, ಅವಮರ್ಯಾದೆ ಆಗುವಂಥದ್ದು ಇಂಥದ್ದೆಲ್ಲ ಆಗಿರುತ್ತೆ. ಸೊ ನಿಮ್ಮ ಲೈಫಲ್ಲಿ ಅದೆಲ್ಲವನ್ನು ಕೂಡ ಎದುರಿಸಿರ್ತೀರ. ಇದಕ್ಕೆ ಬೇಕಾದಂತಹ ಪರಿಹಾರ ಮಾಡ್ಕೊಳ್ಬೇಕು. ಪರಿಹಾರ ಅಂತಂದರೆ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಅಥವಾ ನೀವೇನಿವಾಗ ಎಲ್ಲೋ ಒಂದು ಕಡೆ ತುಂಬ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀರ, ಎಲ್ಲ ಮುಗಿಸಿ ಏನೂ ಕೆಲಸ ಇಲ್ತೀರ, ಸುಮ್ಮನೆ ಇದ್ದೀನಿ ಅಂದರೆ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮುಂದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಫುಲ್ ಸ್ಟಾಪ್ ಮಾಡ್ಕೊಂಡಿದ್ದೀರಾ. ಸೊ ಅದಕ್ಕೆ ನಿಮಗೆ ದಾರಿ ಮಾಡ್ಕೊಳ್ಬೇಕು ಅಂತಂದರೆ ಕೆಲವೊಂದು ಗ್ರಹಗಳನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ, ಕೆಲವೊಂದು ಗ್ರಹನ ಒಲಿಸ್ಕೊಳ್ಬೇಕಾಗತ್ತೆ. ಯಾರು ನಿಮಗೆ ಕೆಟ್ಟಿದ್ದಾರೆ ನೋಡಿ, ನಿಮ್ಮ ಜಾತಕದಲ್ಲಿ ಸೂರ್ಯ ಕೆಟ್ಟಿದ್ದಾನೆ, ಮತ್ತು ಶುಕ್ರ ಕೆಟ್ಟಿದ್ದಾನೆ. ಮೇಯ್ನು ಕೆಲಸ ಕಾರ್ಯ, ಶುಕ್ರ ಅಂದರೆ ದುಡ್ಡು ಕಾಸು, ಸಾಲ, ಲೋನು ಏನಾದರೂ ಆಗಿರ್ಬೋದು. ಮಾಡ್ಕೊಂಡಿದ್ದೀರಾ? ಹಾಂ, ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗತ್ತೆ. ನಮ್ಮ ಸಂಸ್ಥೆ ನಂಬರ್ಗೆ ಒನ್ಸ್ ಕಾಲ್ ಮಾಡಿ, ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಕೆಲವೊಂದು ಸ್ಟೋನ್ ಕೊಡ್ತೀನಿ, ಅದನ್ನು ಮನೇಲಿ ಇಟ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು ಅರುಣ್ ಗೌಡ ಅವರೇ, ಕರೆಯನ್ನು ಮಾಡಿದ್ದಕ್ಕಾಗಿ. ಎಸ್ ಮೇಡಮ್, ನೀವು ಹೇಳ್ತಾ ಇದ್ರಿ ಅಂದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡುವಂಥ ಸಂದರ್ಭದಲ್ಲಿ ನಾವು ಏನನ್ನು ಪ್ರಾರ್ಥನೆ ಮಾಡ್ಕೋಬೇಕು, ಹೇಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಸೊ ಇನ್ನು ತುಂಬ ಜನ ಬೆಟ್ಟ ಹತ್ತಿ ಹೋಗುವಂಥವ್ರು ಇರ್ತಾರೆ, ಡೈರೆಕ್ಟ್ ದರ್ಶನವನ್ನು ಪಡ್ಕೊಳ್ಳುವಂಥವ್ರು ಇರ್ತಾರೆ. ಯಾವ ರೀತಿಯಾಗಿ ಮಾಡಿದ್ರೆ ತುಂಬ ಒಳಿತಾಗುತ್ತೆ ಅನ್ನೋಂಥದ್ರ ಬಗ್ಗೆ ನೋಡಿ. ನಾನೇನು ಹೇಳಿದೆ, ಇವಾಗ ದೇವ್ರ ಮುಂದೆ ಹೋಗಿದ ತಕ್ಷಣ ನಾವು ದೇವ್ರು ನೋಡೋಕೆ ಕಾತರ ಆಯಿತಾ. ಯಾಕಂದರೆ ತುಂಬ ಕಷ್ಟಪಟ್ಟು ಹೋಗಿರ್ತೀವಿ. 1 ಅವರ್ ಟು ಅರ್ಧ ಗಂಟೆಯಿಂದ ಹಿಡಿದು ಅಟ್ಲೀಸ್ಟ್ 1 ಅವರ್ 2 ಅವರಿಂದ ಹೋಗಿರ್ತೀವಿ. ಸೊ ಏನಾಗುತ್ತೆ, ದೇವ್ರನ್ನ ನೋಡೋ ಬರದಲ್ಲಿ ನಾವು ನಮ್ಮ ಕೋರಿಕೆಗಳನ್ನ ನಾವು ಮರ್ತೋಗಿರ್ತೀವಿ. ಯಾಕಂದರೆ ದೇವ್ರು ನೋಡೋ ಕುತೂಹಲ ನಮಗೆ ಜಾಸ್ತಿ ಆಗಿರುತ್ತೆ. ಅಲ್ಲೋಗಿ ನಿಂತ್ಕೊಳ್ಳೋಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ತೀವಲ್ಲ, ಎಲ್ಲವನ್ನು ನಮ್ಮನ್ನು ನಾವೇ ಮರ್ತ್ಕೊಂಡಿರ್ತೀವಿ. ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದರೆ, ಯಾವಾಗ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀವಿ, ಯಾಕಂದರೆ ಅದು ಒಂದು ಕ್ಷೇತ್ರ, ನಿಮಗೆ ಗೊತ್ತು, ತುಂಬ ಕಡೆ ಸುತ್ತಾಕೊಂಡು ಕೊನೆಗೆ ನಾವು ದರ್ಶನವನ್ನು ಮಾಡ್ತೀವಿ. ಆ ಜಾಗದಲ್ಲಿ ಹೋಗಿದ ತಕ್ಷಣ ನಾವು ಅಲ್ಲಿ ಇಲ್ಲಿ ಮಾತಾಡೋದಕ್ಕಿಂತ 1 ಅವರ್ ನಾವು ಪ್ರೇಯರ್ ಮಾಡ್ಕೊಳ್ತಾ ಇರಬೇಕು. ನಮ್ಮ ಏನು ಕೋರಿಕೆ ಇದೆ ಅದನ್ನು ನಾವು ಬೇಡ್ಕೊಳ್ತಾ ಇರಬೇಕು. ಅದೇನಾಗುತ್ತೆ, ದೇವ್ರ ಮುಂದೆ ನಿಂತಿದ ತಕ್ಷಣ ನಮ್ಮ ಪಾಸಿಟಿವ್, ನಮ್ಮ ವೈಬ್ರೇಷನ್, ಅಲ್ಲಿನ ವೈಬ್ರೇಷನ್ಗೆ ಎಲ್ಲ ಒಂದು ಕಡೆ ಚೇಂಜ್ ಆಗ್ತೀವಿ ನಾವು. ಚೇಂಜ್ ಅಂತ ಅಂದರೆ ಇಲ್ಲಿವರೆಗೂ ಬಂದಿದ್ದಿಲ್ಲಪ್ಪ ಅಪ್ಪಲ್ಲಪ್ಪ, ಇನ್ನೊಂದು ಸ್ವಲ್ಪ ಇದ್ದಂಗೆ ದರ್ಶನ ಸಿಕ್ಕಿದ್ರೆ ಸಾಕು, ನಮ್ಮ ಕೋರಿಕೆ ಆಮೇಲೆ ದರ್ಶನ ಸಿಕ್ಕಿಬಿಟ್ರೆ ಸಾಕು ಅನ್ನೋ ಒಂದು ತುಡಿತದಲ್ಲಿರ್ತೀವಿ. ಸೊ ಹಾಗಾಗಿ ದೇವರನ್ನು ಅತಿ ಹೆಚ್ಚು ನೀವು ಅಲ್ಲಿ ನಿಂತ್ಕೊಂಡಿದ್ದ ತಕ್ಷಣ, ಒಳಗಡೆ ಎಂಟ್ರಾಗಿದ್ದ ತಕ್ಷಣ ಅಲ್ಲಿಂದನೇ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ, ನಿಮ್ಗೆ ಏನು ಬೇಕು ಏನು ಬೇಡ, ಮತ್ತು ಯಾವ ರೀತಿ ನಿಮ್ಮ ಒಂದು ಕೆಲಸ ಕಾರ್ಯ, ಯಾವುದೋ ಒಂದು ಸಂಕಲ್ಪ ಇಟ್ಕೊಂಡು ಹೋಗಿರ್ತೀರ, ಆ ಸಂಕಲ್ಪ ಈಡೇರಿಸುವಂತೆ ಪ್ರತಿ ಬಾರಿ ನೀವು ಜಪ ಮಾಡ್ಕೊಂಡು ಹೋಗಿ. ಅಲ್ಲಿ ನೀವು ಎಂಟ್ರಾಗಿದ್ದ ತಕ್ಷಣ ಕೇಳ್ಬೋದು, ಬರೀ ವೆಂಕಟೇಶಂದು ಒಂದು ಇದನ್ನು ಹಾಕಿರ್ತಾರೆ, ಸ್ತೋತ್ರ ಹಾಕಿರ್ತಾರೆ, ಅದು ಮಾತ್ರ ನಮ್ಮ ಕಿವಿಗೆ ಕೇಳಿಸ್ತಾ ಇರುತ್ತೆ. ಸೊ ನೀವು ಅದು ಬಂದಿಲ್ಲ, ನಿಮಗೇನು ಹೇಳೋಕ್ಕೆ ಬಂದಿಲ್ಲ ಅಂತಂದರೆ
ಆ ದೇವ್ರನ್ನೇ ಹೇಳ್ಕೊಂಡು ಜಪ, ಗೋವಿಂದ ಅಂತ ಹೇಳ್ಕೊಂಡು ಜಪ ಮಾಡ್ಕೊಳ್ತಾ ಇರಿ. ಇದನ್ನು ಮಾಡ್ಕೊಳ್ತಾ ಹೋದರೆ ಖಂಡಿತ ನಿಮ್ಮ ಫಲ ಏನು ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರ ಅದು ಈಡೇರುತ್ತೆ. ದೇವ್ರನ್ನ ನೋಡಿದ ತಕ್ಷಣ ಕಣ್ತುಂಬ ದೇವ್ರನ್ನ ನೋಡಿ ಆರಾಧಿಸಿ ಹೊರಗಡೆ ಬಂದು ಒಂದು 5 ನಿಮಿಷ ಕೂತ್ಕೊಂಡು ಕೂಡ ಕೇಳ್ಕೊಳ್ಬೋದು ನೀವು. ಸರಿ ಮೇಡಮ್, ತಿರುಪತಿ ವೆಂಕಟರಮಣ ದರ್ಶನವನ್ನು ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್ ನಿಮಗೆ. ನೋಡಿ, ಇಷ್ಟೊತ್ತರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ತಿರುಪತಿ ತಿಮ್ಮಪ್ಪನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ಅದೇ ರೀತಿ ನಿಮ್ಮ ಒಂದು ಫೋನ್ ಕಾಲ್ಸ್ಗೆ ಕೆಲವೊಂದು ಪರಿಹಾರಗಳನ್ನ ಹೇಳಿದ್ದೀನಿ. ಖಂಡಿತ ನಿಮ್ಮ ಯಾವುದೇ ಒಂದು ಕಷ್ಟ ಇರಲಿ, ಸಮಸ್ಯೆ ಇರಲಿ, ಅದಕ್ಕೆ ಪರಿಹಾರನ ಮಾಡ್ಕೊಳ್ಳಿ. ನಿಮ್ಮ ಕೆಟ್ಟಿರೋವಂಥ ಗ್ರಹಗಳನ್ನ ನೀವು ಪಾಸಿಟಿವ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಖಂಡಿತ ಅಲ್ಲಿಗೆ ನಿಮ್ಮ ಪ್ರಾಬ್ಲಮ್ಮು, ನಿಮ್ಮ ಸಮಸ್ಯೆ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಒಂದು ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಮೀತಾ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ ಕೇಸ್ ನಿಮಗೆ ಏನಾದರೂ ಅವ್ರ ಜೊತೆ ಮಾತಾಡಬೇಕು ಅಂತಂದರೆ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ, ಅಂದರೆ ಅವರ ನೇರ ಭೇಟಿಗಾಗಿ ಅಂತ ಏನು ನಂಬರ್ ಸ್ಕ್ರಾಲ್ ಆಗ್ತಿದೆ ಅದಕ್ಕೆ ಕಾಲನ್ನು ಮಾಡಿ ಅವರ ಅಪಾಯಿಂಟ್ಮೆಂಟನ್ನು ಕೂಡ ಪಡ್ಕೊಳ್ಬಹುದು. ಯಾವುದೇ ರೀತಿಯಾಗಿ ಜೀವನದಲ್ಲಿ ಬಿಸ್ನೆಸ್ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಆರೋಗ್ಯ, ಎಜುಕೇಷನ್, ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ದರೂ ಕೂಡ ಒಂದು ರೀತಿಯಾಗಿ ಪರಿಹಾರವಾಗಿ ಸ್ಟೋನನ್ನು ಕೊಡ್ತಾರೆ. ಅದು ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಹಾಯ ಕೂಡ ಮಾಡುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.